ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯಗೆ ಶಾಕ್ ಕೊಟ್ರಲ್ಲ ಎಐಸಿಸಿ ಅಧ್ಯಕ್ಷ ಖರ್ಗೆ. ಸ್ಪಷ್ಟ ಸುಳಿವು ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ಒಬ್ಬರಿಗೆ ಡೆಲ್ಲಿಗೆ ಕರೆಸಿಕೊಂಡ ಬಳಿಕ ಖರ್ಗೆಯವರು ಉರುಳಿಸಿರುವಂಥ ದಾಳ ಎಂಥದ್ದು? ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದರ ಬಗ್ಗೆ ಕ್ಲಿಯರ್ ಹಿಂಟನ್ನು ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನೋಡಿ, ಈ ಕಡೆ ರಾಹುಲ್ ಗಾಂಧಿ ಅವ್ರಿಗೇನೆ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಸಂದೇಶ, ಇದು ಫೈನಲ್ ಮೆಸೇಜ್ ಅಂತಲ್ಲ, ಆ ರೀತಿಯ ಸಂದೇಶ ಡಿ.ಕೆ. ಕಡೆಯಿಂದ. ರಾಜ್ಯ ರಾಜಕಾರಣದಲ್ಲಿ ಇದು ಯಾಕೋ ಮುಗಿಯದ ಕಥೆಯಾಗಿದೆ ಅನ್ನೋವಾಗಲೇ ಕ್ಲೈಮ್ಯಾಕ್ಸ್ ಈಗ CWC ಹೊತ್ತಲ್ಲಿ ಮುಹೂರ್ತ ಫಿಕ್ಸ್ ಆಗಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಮಾತ್ರ ಕರೆ ಬಂತು. ಅದು ಎರಡು ಬಗೆಯಲ್ಲಿ ವಿಶ್ಲೇಷಣೆ ಆಯಿತು. ಸಿದ್ದರಾಮಯ್ಯನವ್ರನ್ನ ಮಾತ್ರ ಕರೆದಿದ್ದಾರೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರನ್ನು ಕಡೆಗಣಿಸಿತಾ ಹೈಕಮಾಂಡ್ ಅಂತ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಇಬ್ಬರನ್ನೂ ಎದುರು ಬದ್ರು ಕೂರಿಸಿ ಮಾತಾಡೋ ಬದಲು ಸಿದ್ದರಾಮಯ್ಯನವ್ರಿಗೆ ಸಂದೇಶ ಕೊಡೋದಕ್ಕೇ ಈ ಸಲ ಹೈಕಮಾಂಡ್ ಡಿ.ಕೆ.ಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾ? ಎರಡು ಬಗೆಯಲ್ಲೂ ಕೂಡ ವಿಶ್ಲೇಷಣೆಗಳಾದವಲ್ಲ. ಈಗ ನೋಡಿ, CWC ಸಭೆಯಲ್ಲಿಯೇ ದೊಡ್ಡ ಖರ್ಗೆಯವರು ಕೇಳಲಿದ್ದಾರೆ ಓಪನ್ ಆಗಿ CM ಕುರ್ಚಿ ವಿಚಾರ ಅಂತಿಮ ಆಗಬೇಕು ಅಂತ. ಈಗಾಗಲೇ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವ್ರಿಗೆ ಈ ಸೂಚನೆ ಕೊಟ್ಟಿದ್ರು, ಕರ್ನಾಟಕದ್ದು ಖರ್ಗೆ ಅವ್ರಿಗೆ ಬಿಟ್ಬಿಡೋಣ ಅಂತ. ಹಾಗೂ ಕೂಡ ಕರ್ನಾಟಕದ ಕಡೆ ಹೆಚ್ಚು ಗಮನ ಹರಿಸದೆ ರಾಹುಲ್ ಗಾಂಧಿಯವರು ಆದಷ್ಟು ಮುಂದೆ ತಳ್ಳೋ, ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನದಲ್ಲಿ ನೋಡ್ತಾ ಇದ್ರು. ಈಗ ಖರ್ಗೆ ಅವ್ರಿಗೂ ಇದು ಅನಿವಾರ್ಯವಾಗಿದೆ. ಸೋನಿಯಾ ಗಾಂಧಿಯವರು ಇದನ್ನು ಬಗೆಹರಿಸಿ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿರೋದ್ರಿಂದ, ಮತ್ತು ಇಲ್ಲಿ ದಿನ ಬೆಳಗಾದರೆ ಇದೇ ಸಮಸ್ಯೆಯೊಂದಿಗೆ ಸರ್ಕಾರ ನಡೆಸೋದು ಕೂಡ ಕಷ್ಟ ಆಗಿರೋದ್ರಿಂದಾಗಿ CWC ಸಭೆಯಲ್ಲಿಯೇ ಖರ್ಗೆ ಅವರು ರಾಹುಲ್ ಗಾಂಧಿ ಎದುರು ಈ ವಿಚಾರ ಇಡಲಿದ್ದಾರೆ. ಅದನ್ನು ಓಪನ್ ಆಗಿ ಮೀಡಿಯಾ ಮುಂದೆ ಕೂಡ ಖರ್ಗೆ ಅವರು ಹೇಳಿರೋದು ಎಲ್ಲವನ್ನೂ ಬಗೆಹರಿಸ್ತೀವಿ ಅಂತ. ಮೊನ್ನೆ ಅಷ್ಟೇ ಹೈಕಮಾಂಡ್ ಸೃಷ್ಟಿ ಮಾಡಿರೋ ಗೊಂದಲ ಅಲ್ಲ ಇದು, ಸೊ ಇಲ್ಲೇ ಬಗೆಹರಿಬೇಕು ಅಂತ ಹೇಳಿದರು. ಆದರೆ ಈಗ ಬಗೆಹರಿಯತ್ತೆ, ಕರ್ನಾಟಕದ CM ಕುರ್ಚಿ ಫೈಟ್ ಬಗೆಹರಿಯತ್ತೆ, ಮಾಹಿತಿ ಕೊಡ್ತೀವಿ ನಿಮಗೆ ಅಂತ ಹೇಳಿ ತೆರಳಿರೋದು ಮಹತ್ವ ಪಡ್ಕೊಂಡಿದೆ. ಪ್ರಿಯಾಂಕ್ ಖರ್ಗೆ ಅವರು ಅದರ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಕಾಮನ್ ಆಗಿ ಖರ್ಗೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ಬಗೆಹರಿಯತ್ತೆ ಅಂತ, ಅದು ಬದಲಾಗಿ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ, CM ಬದಲಾವಣೆ ವಿಚಾರದಲ್ಲಿ, ಇದು ಪ್ರಿಯಾಂಕ್ ಖರ್ಗೆ ಅವ್ರ ಸ್ಟೇಟ್ಮೆಂಟು, CM ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಸ್ಪಷ್ಟ ನಿರ್ಧಾರವನ್ನು ತಗೊಳ್ಳುವಂತಹ ಸಂದೇಶ ಕೊಟ್ಟಿದೆ. ಹೈಕಮಾಂಡ್ ಮಾತಿಗೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಬಂಧಪಟ್ಟವ್ರನ್ನ ಕರೆದು ಮಾತನಾಡಿ ಈ ಸಲ ಸ್ಪಷ್ಟಪಡಿಸಲಿದ್ದಾರೆ. ಇದು ಪ್ರಿಯಾಂಕ್ ಖರ್ಗೆ ಅವರೇ ಸ್ವತಃ ಹೇಳಿರುವಂಥದ್ದು. ಖರ್ಗೆಯವರೇ ಕರೆದು ಸ್ಪಷ್ಟವಾದ ನಿರ್ಧಾರವನ್ನು ಈ ಸಲ ತಿಳಿಸ್ತಾರೆ ಅಂತ. ಇದು ಪಕ್ಕಾ ಸೋರ್ಸ್ ಆಗಿರೋದ್ರಿಂದ, ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಖಚಿತಪಡಿಸಿರೋದ್ರಿಂದ, ಅಂದರೆ CWC ಬೆಳಗ್ಗೆ ಶುರುವಾಗುತ್ತೆ. ಅದಾದಮೇಲೆ ಸಿದ್ದರಾಮಯ್ಯನವ್ರದ್ದು ಹೇಗಿದೆ ಪ್ಲ್ಯಾನು, ಕೇಂದ್ರ ಸಚಿವರನ್ನು ಮೀಟಾಗಿ ಅಭಿವೃದ್ಧಿ ಬಗ್ಗೆ ಒಂದಿಷ್ಟು ಅನುದಾನ ಅದು ಇದು ಅಂತ ಮೀಟಿಂಗ್ಗಳಿವೆ. ಅದಾದಮೇಲೆ ಹೈಕಮಾಂಡ್ ಜೊತೆ ಮಾತುಕತೆಗೆ ಅವಕಾಶ ಪ್ರತ್ಯೇಕವಾಗಿ ಸಿಕ್ಕಿದ್ರೆ ಸಂಪುಟ ಸರ್ಜರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ ಸಿದ್ದರಾಮಯ್ಯನವ್ರು ಹೋಗಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಈ ಹೊತ್ತಲ್ಲೇ ನೋಡಿ ಶಾಕ್ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, CM ಬದಲಾವಣೆ ನಿರ್ಧಾರವನ್ನು ತಿಳಿಸೋದಾಗಿ ಖರ್ಗೆಯವರೇ ಕರೆದು, ಸಂಬಂಧಪಟ್ಟವ್ರನ್ನ ಕರೆದು ನಿರ್ಧಾರ ತಿಳಿಸಲಿದ್ದಾರೆ. ಅಂದರೆ ನಿರ್ಧಾರ ಆಗಿದೆ, ಇನ್ಯಾವುದು ಕೇಳಿ ಹೇಳಿ ಮಾಡುವಂಥದ್ದಿಲ್ಲ, ನಿರ್ಧಾರವನ್ನು ತಿಳಿಸ್ತಾರೆ. ಯಾರ್ಯಾರನ್ನ ಕರೆದು ಹೇಳಬೇಕು ಖರ್ಗೆಯವರೇ ಹೇಳ್ತಾರೆ. ರಾಹುಲ್ ಗಾಂಧಿ ಸೋನಿಯಾ ಅವರ ಮೂಲಕವೂ ಕೂಡ ಇದು ಕ್ಲಿಯರ್ ಆಗುತ್ತೆ. CWC ಸಭೆಯಲ್ಲಿಯೇ ಇದು ಪ್ರಸ್ತಾಪವೂ ಆಗತ್ತೆ, ನಿರ್ಧಾರವೂ ಆಗತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ನೋಡಿ, ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರ ಭೇಟಿಗೆ ಸಮಯವನ್ನೇ ಕೇಳಿಲ್ವಂತೆ. ಇದನ್ನೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಡೆಲ್ಲಿಗೆ ಸುಮಾರು ಸಲ ಹೋಗಿ ಬಂದರು, ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿದೆಯಾ ಇಲ್ವಾ ಡಿ.ಕೆ.ಗೆ? ಸಿದ್ದರಾಮಯ್ಯನವ್ರಿಗೆ ಕೆಲವು ನಿಮಿಷಗಳ ಕಾಲ ಸಿಕ್ಕಿದ್ರು ಅನ್ನೋದು ಗೊತ್ತಾಯಿತು, ಒಂದು 3-4 ನಿಮಿಷ ಸಿಕ್ಕಿದ್ರು ಅಂತ. ಅದಾದಮೇಲೆ ಮೊನ್ನೆ ಪ್ರೊಟೆಸ್ಟ್ ಹೋದಾಗ ಡಿ.ಕೆ. ಶಿವಕುಮಾರ್ ರಾಹುಲ್ ಗಾಂಧಿ ಎದುರು ಬದರಾದಾಗ 1 ನಿಮಿಷ ಮಾತಾಡಿದ್ದಾರೆ. ಆದರೆ ಈ ವಿಚಾರ ಮಾತಾಡೋದಕ್ಕೆ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯವರು ಅವಕಾಶ ಕೊಡ್ತಿಲ್ವಾ ಅನ್ನೋದೊಂದು ಡೌಟ್ ಇದೆಯಲ್ಲ, ಈಗ ಗೊತ್ತಾಗ್ತಿರೋ ವಿಷಯ. ಇದುವರೆಗೆ ಡಿ.ಕೆ. ಅವಕಾಶವನ್ನೇ ಕೇಳಿಲ್ವಂತೆ. ಮೊನ್ನೆ ಹೇಳಿದ್ರಲ್ಲ ಅವರು ಏನಂತ, ವಿದೇಶದಿಂದ ಈಗಷ್ಟೇ ಬಂದಿದ್ದಾರೆ, ನಾನು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಅಂತ. ಸೊ ಈ ಹಿಂದೆ ಕೆಲವು ಪ್ರಮುಖ ನಾಯಕರು ರಾಹುಲ್ ಗಾಂಧಿ ಭೇಟಿಗೂ ಅವಕಾಶ ಕೊಡ್ತಿಲ್ಲ ಅಂತಾನೆ ಸಿಡಿದೆದ್ದು BJPಗೆ ಹೋಗಿದ್ದಿದೆ.
ಮತ್ತು ಮುನಿಸ್ಕೊಂಡು ಈಗ ಮೊನ್ನೆ ಅಷ್ಟೇ ಪ್ರಿಯಾಂಕಾ ವಾದ್ರಾ ಅವ್ರು ಬರಬೇಕು, 3 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ರಾಹುಲ್ ಗಾಂಧಿ ಸಿಗ್ತಿಲ್ಲ ಅಂತ ಓಪನ್ ಆಗಿ ಸೀನಿಯರ್ ಲೀಡರ್ಸ್ ಹೇಳಿದ್ದಿದೆ. ಇಂಥದ್ದೆಲ್ಲ ಇದೆಯಲ್ವಾ. ಡಿ ಕೆ ಒಂದು ಎಚ್ಚರಿಕೆ ಸಂದೇಶನೇ ಇದು ಹೈಕಮಾಂಡ್ಗೆ, ಅಂತಿಮ ಸಂದೇಶ ಅನಿಸ್ತಿರೋದು. ನನಗೆ ಕೇಳೋದು ಇಲ್ಲ, ಮಾಡೋ ಪ್ರಯತ್ನ ಮಾಡಿದ್ದಾಗಿದೆ, ಕೆಲಸ ಮಾಡಿದ್ದಾಗಿದೆ, ತ್ಯಾಗ ಮಾಡಿದ್ದಾಗಿದೆ, ಬಹಳಷ್ಟು ಕಷ್ಟಗಳನ್ನು ನಾನು ನುಂಗ್ಕೊಂಡಿದ್ದೀನಿ, ಪಕ್ಷ ಸಂಘಟನೆನೂ ಮಾಡಿದ್ದೀನಿ. ಯಾವ ಹಂತದಲ್ಲಿತ್ತು ಪಕ್ಷ ನಾನು ಅಧ್ಯಕ್ಷನಾದಾಗ ಇದೆಲ್ಲ ಅವರೇ ಹೇಳ್ತಾ ಇರ್ತಾರೆ, ಅವಾಗ ರಿಪೋರ್ಟ್ ಕಾರ್ಡ್ ಇಡ್ತಾ ಇರ್ತಾರೆ. ಇದಾದ ಮೇಲೆ ನಾನು ಇನ್ನೇನು ಹೇಳಲ್ಲ, ಡಿಸ್ಟರ್ಬ್ ಮಾಡಲ್ಲ ರಾಹುಲ್ ಗಾಂಧಿ ಅವರನ್ನ ಅಂತ ಹೇಳಿದರು. ಅದು ಈಗ ಕ್ಲಿಯರಾಗಿ ಗೊತ್ತಾಗ್ತಿದೆ ನೋಡಿ ಅದರ ಅರ್ಥ. ಇದುವರೆಗೂ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಒಂದೇ ಒಂದು ಸಲ ಅವಕಾಶವನ್ನು ಕೇಳಿಲ್ವಂತೆ ಡಿ ಕೆ. ಸೊ ಅವರ ಮುಂದಿನ ದಾರಿ ಯಾವುದಾಗಿರಬಹುದು ಅನ್ನೋ ಕುತೂಹಲ ಇದೆ. ಏನು ಬೇಕಾದರೂ ಆಗಬಹುದು, ನಿರ್ಧಾರ ಆಗದಿದ್ದರೆ ಅನ್ನೋ ಸಂದೇಶ. ಡಿ ಕೆ ಸುರೇಶ್ ಅವರ ಮೊನ್ನೆಯ ಪೋಸ್ಟ್ ನೋಡಿದ್ವಿ ನಾವು. ವೇಗವಾಗಿ ಗುರಿ ತಲುಪಲೇಬೇಕು ಅಂತ ಅಂದುಕೊಂಡಾಗ ದಾರಿಯಲ್ಲಿ ವಿಶ್ರಮಿಸೋದು ಒಳ್ಳೆಯದಲ್ಲ ಅಂತ ಪಾಟೀಲ್ ಪುಟ್ಟಪ್ಪನವರ ಬರಹವನ್ನು ಶೇರ್ ಮಾಡಿಕೊಂಡು ಒಂದು ದೊಡ್ಡ ಸಂದೇಶವನ್ನೇ ಕೊಟ್ಟಿದ್ರು. ಸೊ ಡಿ ಕೆ ಬಣ ಕ್ಲಾರಿಟಿಯಲ್ಲಿದೆ, ಕಾಯ್ತಾ ಇದ್ದೀವಿ ನಾವು. ಆದರೆ ಇನ್ನು ನಾವು ಬಂದು ಬೇಡೋದಿಲ್ಲ, ನೀವೇ ಕೊಟ್ಟ ಮಾತು, ನಿಮ್ಮೆದುರೇ ಆದಂಥ ಒಪ್ಪಂದ, ಅದರ ಪ್ರಕಾರ ನಡ್ಕೊಳ್ಳಿ ಅನ್ನೋದನ್ನು ಮಾತ್ರ ಹೇಳ್ತಿರೋ ಹೊತ್ತಲ್ಲಿ ಖರ್ಗೆಯವರೂ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಇದು ಪಕ್ಕಾ ಮೂಲದ ಮಾಹಿತಿ. ಏನಪ್ಪ ಅಂದರೆ ಖರ್ಗೆಯವರು ಬದಲಾವಣೆ ಬಯಸ್ತಿದ್ದಾರೆ, ಯಾಕಂದರೆ ಪಕ್ಷದ ಭವಿಷ್ಯ. ಹಾಗಂತ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿ ಇಳಿಸಿದ್ರೆ ಅದು ಪಕ್ಷದ ಭವಿಷ್ಯಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಸತ್ಯ. ಹಾಗಂತ ಸುಮ್ಮನಿರೋಕ್ಕಾಗಲ್ಲ. ಸೊ ಸಿದ್ದರಾಮಯ್ಯನವರ ಮನವೊಲಿಸಿ ಸಮಾಧಾನ ಮಾಡಿ ಅವ್ರನ್ನ ಕೆಳಗಿಳಿಸಬೇಕು, ಅನಿವಾರ್ಯವಾಗಿ ಡಿ ಕೆಗೆ ಪಟ್ಟ ಕಟ್ಟೋದು ಈಗ ಮಾತು ಕೊಟ್ಟಂತೆ ಅದು ಅವಶ್ಯಕ ಅನ್ನೋದನ್ನು ಹೈಕಮಾಂಡ್ಗೆ ಖರ್ಗೆಯವರೇ ಕನ್ವೆ ಮಾಡಿದ್ದು. ಯಾಕಂದರೆ ಅವ್ರಿಗೆ ಕೊಟ್ಟಿದ್ದಾರೆ, ನೀವೇ ನಿರ್ಧಾರ ಮಾಡಿ ಕರ್ನಾಟಕದ್ದು ಅಂತ. ಹಾಗಾಗಿ ಅವರೇ ತಮ್ಮ ನಿರ್ಧಾರವನ್ನು ತಿಳಿಸಿದ್ದು. ಈಗ ಸ್ಪಷ್ಟವಾದ ನಿರ್ಧಾರ ರಾಜ್ಯದ ನಾಯಕರ ಮುಂದೆಯೂ ಪ್ರಕಟವಾಗತ್ತೆ ಅನ್ನೋದು ಗೊತ್ತಾಗ್ತಿರೋ ವಿಷಯ. ಈ ಹೊತ್ತಲ್ಲಿ ನೋಡಿ, ಡೆಲ್ಲಿಲಿ ಸಿದ್ದರಾಮಯ್ಯನವ್ರನ್ನ ಕರೆಸಿದರೆ ಇಲ್ಲಿ ಸಿದ್ದು ಬಣದ ನಾಯಕರ ಜೊತೆ ಮೀಟಿಂಗ್ ಜೋರಾಗಿದೆ. ಡಿ ಕೆ ಶಿವಕುಮಾರ್ ಅವ್ರದ್ದು MB ಪಾಟೀಲ್ರ ಜೊತೆಗೆ ಮಾತಾಡಿದ್ದಾರೆ. MB ಪಾಟೀಲ್ರ ಜೊತೆಗೆ ವಿಮಾನ ನಿಲ್ದಾಣದಿಂದ ಬಂದು ಹಾಗೆ ಸದಾಶಿವನಗರದ ನಿವಾಸದಲ್ಲಿ ಕೂಡ ಮೀಟಿಂಗ್ ಆಗಿದೆ. MB ಪಾಟೀಲ್ರ ಜೊತೆ ಸುದೀರ್ಘ ಮಾತುಕತೆ ಡಿ ಕೆ ಶಿವಕುಮಾರ್ ಅವರು ಮಾಡಿರೋದು. MB ಪಾಟೀಲ್ರ ಸದಾಶಿವನಗರ ನಿವಾಸಕ್ಕೆ ತೆರಳಿ ಡಿ ಕೆ ಶಿವಕುಮಾರ್ ಅವರು ಅರ್ಧ ಗಂಟೆಗೂ ಅಧಿಕ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ಸೊ ಮುಂಬರುವಂತಹ ದಿನಗಳಲ್ಲಿ ನಾಯಕತ್ವ ಬದಲಾದ ಸಮಯದಲ್ಲಿ ಎಲ್ಲವನ್ನ ಭದ್ರ ಮಾಡಿಕೊಳ್ಳಬೇಕು ಅನ್ನೋದನ್ನು ಮಾತ್ರ ಡಿ ಕೆ ನೋಡ್ತಿದ್ದಾರೆ. ಅದರ ಅರ್ಥ ಹೈಕಮಾಂಡಿಂದ, ಅಂದರೆ ರಾಹುಲ್ ಗಾಂಧಿ ಅವರಿಂದ ಅಲ್ಲ, ಬಟ್ ಖರ್ಗೆ ಅವರಿಗೆ ಈ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಖರ್ಗೆ ಅವರಿಂದ ಈ ಅಭಯ ಸಿಕ್ಕಿದೆ. ಮೊನ್ನೆ ಡೆಲ್ಲಿಗೆ ಅವರು ಹೊರಟು ನಿಂತಾಗ ಕೊನೆಯದಾಗಿ ಭೇಟಿಯಾಗಿದ್ದು ಖರ್ಗೆ ಅವ್ರನ್ನ, ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ. ಖರ್ಗೆ ಅವರು ಡೆಲ್ಲಿಗೆ ಹೊರಡುವ ಮುನ್ನ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮೀಟಿಂಗ್ ಮಾಡ್ತಾರೆ. ಅದಾದ ಮೇಲೆ ಹೊರಗಡೆ ಬಂದು ಡಿ ಕೆ ಶಿವಕುಮಾರ್ ಅವ್ರು ಏನಂತಾರೆ, ಸುಮ್ಮನೆ ವೇದಿಕೆ ಹತ್ತಿ ಭಾಷಣ ಮಾಡ್ಕೊಂಡು ಬಂದವನ್ನೆಲ್ಲ ಕಸ ಕುಡಿಸಿ ಪೋಸ್ಟರ್ ಅಂಟಿಸಿ ಕೆಲಸ ಮಾಡಿಕೊಂಡು ಪಕ್ಷದ ಕೆಲಸ ಮಾಡ್ಕೊಂಡು ಬಂದವನು ಈಗಲೂ ಅಧ್ಯಕ್ಷ ಆದಮೇಲೂ ಬ್ಯಾನರ್ ಕಟ್ಟಿದ್ದೀನಿ ನಾನು ಅನ್ನುವ ಮಾತುಗಳನ್ನು ಆಡ್ತಾರೆ ಡಿ ಕೆ. ಸಿದ್ದರಾಮಯ್ಯನವ್ರಿಗೆ ನೇರ ಠಕ್ಕರ್ ಕೊಟ್ಟರು. ಅದಾದಮೇಲೆ ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲರೂ ಕಾರ್ಯಕರ್ತರೆ ಅನ್ನೋ ರೀತಿಯಲ್ಲಿ ಕೌಂಟರ್ ಕೊಟ್ಟರು. ಪ್ರಿಯಾಂಕ್ ಖರ್ಗೆ ಅವ್ರು ಏನಂದರು, ಖಂಡಿತ ತಪ್ಪೇನಿದೆ ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದ್ರಲ್ಲಿ, ಅವ್ರು ಕಸ ಗುಡಿಸಿದ್ದೀನಿ ಅಂತ ಹೇಳಿರೋದ್ರಲ್ಲಿ. ಒಬ್ಬರು ಸೀನಿಯರ್ ಲೀಡರ್, ಅವರು ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಫಲ ಸಿಗತ್ತೆ, ಕೆಲವರಿಗೆ ತಡ ಆಗಿರಬಹುದು, ಬಟ್ ಫಲ ಸಿಗತ್ತೆ ಅನ್ನುವ ಸ್ಟ್ರಾಂಗ್ ಮೆಸೇಜ್ ಪ್ರಿಯಾಂಕ್ ಖರ್ಗೆ ಅವರು ಬಂದಿರೋದ್ರಿಂದಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಹೈಕಮಾಂಡ್ ತೀರ್ಮಾನದ ಬಗ್ಗೆ ಬಹುದೊಡ್ಡ ಕ್ಲಾರಿಟಿ ಅಂತಾನೆ ಹೇಳಲಾಗ್ತಿರೋದು. ಹೊಸ ವರ್ಷಕ್ಕೂ ಮುನ್ನವೇ ಕ್ಲೈಮ್ಯಾಕ್ಸ್ ಅನ್ನುವ ಪಕ್ಕಾ ಪಿಕ್ಚರನ್ನು ಈಗ ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಿದ್ದಾರೆ. ಕೆಲಸ ಮಾಡಿದವರಿಗೆ ಫಲ ಸಿಗತ್ತೆ ಅನ್ನುವ ಪಕ್ಕಾ ಸ್ಟೇಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರೋದ್ರಿಂದ ಈಗ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಫಸ್ಟ್ ಕೊಟ್ಟಿದ್ದ ಸ್ಟೇಟ್ಮೆಂಟು ಸಿದ್ದರಾಮಯ್ಯನವರು ಬರೋಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತು, ಅಧಿಕಾರನೂ ಇತ್ತು ಅಂತ. ಅದೇ ಟೋನಲ್ಲಿ ದೊಡ್ಡ ಖರ್ಗೆ ಅವರ ಸಂದೇಶ ಕೂಡ ಬಂತು. ಪಕ್ಷದಲ್ಲಿ ಯಾರು ಬಂದರೂ ಅವರನ್ನು ಒಪ್ಕೊಳ್ತಾರೆ. ಮೊನ್ನೆ ಹೇಳಿದ್ದು ಸ್ಟೇಟ್ಮೆಂಟ್, ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಆದಮೇಲೆ ದೊಡ್ಡ ಖರ್ಗೆ ಅವರು ಹೇಳಿದ್ದು, ಯಾರೂ ಅವರೇ ಫೈನಲ್ ಅಲ್ಲ ಪಕ್ಷಕ್ಕೆ, ಪಕ್ಷ ದೊಡ್ಡದು ಮತ್ತು ಯಾವ ನಾಯಕ ಬಂದರೂ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಒಪ್ಪಿಕೊಳ್ತಾರೆ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು ದೊಡ್ಡ ಖರ್ಗೆ ಅವರು. ಅದಾದ ಮೇಲೆ ಈಗ ಬರ್ತಿರೋ ಸ್ಟೇಟ್ಮೆಂಟು, ಕೆಲಸ ಮಾಡಿದವ್ರಿಗೆ ಫಲ ಸಿಗಲಿದೆ ಮತ್ತು ಆ ನಿರ್ಧಾರವನ್ನು ಖರ್ಗೆಯವರೇ ಸಂಬಂಧಪಟ್ಟವ್ರನ್ನ ಕರೆಸಿ ಪ್ರಕಟಿಸಲಿದ್ದಾರೆ ಅಂತ. ಸೊ
ಹೊಸ ವರ್ಷಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಗುಡ್ ನ್ಯೂಸ್ ಸಿಗೋದು ಖಚಿತ ಅನ್ನೋದು ಈಗ ಸಿಗ್ತಿರುವಂಥ ಮಾಹಿತಿ ಡೆಲ್ಲಿಯಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.